ಹಲೋ ನಮಸ್ತೆ. ನಾನು ಶೀಲಾ ಸಿ ಶೆಟ್ಟಿ, ಫ್ಯಾಷನ್ ಅಂಡ್ ಲೈಫ್ ಸ್ಟೈಲ್ ಜರ್ನಲಿಸ್ಟ್. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ಮಿಸ್ ಯೂನಿವರ್ಸ್ ಕರ್ನಾಟಕ ಬ್ಯೂಟಿ ಪೆಜೆಂಟಿಗೆ ಪೇಸ್ಟ್ರಿ ಸೆಲೆಬ್ರಿಟಿಗಳ ಅದರಲ್ಲಿ ಇದೀಗ ನಮ್ಮ ಜೊತೆ ಇದ್ದಾರೆ ಕಾಡಮಂ ಸತೀಶ್ ಅವರು, ಅವ್ರ ಮಗ ಹರ್ಷ. ಒಂದು ಪ್ಲಸ್ ಪಾಯಿಂಟ್ ಅಂದ್ರೆ ನಾವು ನಿಮ್ಮನ್ನ ಅಬ್ಸರ್ವ್ ಮಾಡಿರೋ ಪ್ರಕಾರ ಫ್ಯಾಷನ್ ಶೋಸು, ದೊಡ್ಡ ದೊಡ್ಡ ಪೆಜೆಂಟ್ಸ್ ಆಗ್ಬೋದು, ಪೇಸ್ಟ್ರಿ ಸೆಲೆಬ್ರಿಟಿ ಪೇಸ್ಟ್ರಿ ಪ್ರೋಗ್ರಾಮ್ಸ್ ಆಗ್ಬೋದು, ಆ ಪಾರ್ಟೀಸ್ಗಳಲ್ಲಿ ನೀವೊಬ್ಬರೇ ಕನ್ನಡದಲ್ಲಿ ಮಾತಾಡೋದು ಅನ್ಸುತ್ತೆ. ಹೌದು, ಖಂಡಿತ. ನನಗೆ ಇಂಗ್ಲಿಷೇ ಬರಲ್ಲ. ನನಗೆ ಇಂಗ್ಲಿಷ್ ಬರಲ್ಲ. ನನಗೆ ಇಂಗ್ಲಿಷೇ ಬರಲ್ಲ. ನಾನು ಓದಿರೋದು ಕನ್ನಡ ಮೀಡಿಯಮ್ಮು. ಆಮೇಲೆ ಕನ್ನಡ ಮೀಡಿಯಮಲ್ಲೇ ಪಾಸ್ ಮಾಡಿದ್ದು, ಕನ್ನಡ ಮೀಡಿಯಮಲ್ಲೇ ಫೇಲು ಆಗಿರೋದು. ನಾನು ಡಿಗ್ರಿನೂ ಈಗ ಫಸ್ಟ್ ಪಿ ಯು, ಸೆಕೆಂಡ್ ಪಿ ಯು, ಡಿಗ್ರಿ ಎಲ್ಲದೂ ಕನ್ನಡ ಡೈಜೆಸ್ಟ್ ತೊಗೊಂಡು ಕನ್ನಡದಲ್ಲೇ ಬರೆದಿರೋದು. ನನಗೆ ಇಂಗ್ಲೀಷು ಕಷ್ಟ ಬಿದ್ದು ಓದಕ್ಕೆ ಬರುತ್ತೆ, ಆದರೆ ಅರ್ಥ ಆಗಲ್ಲ. ಅಂದರೆ ಅಷ್ಟು ಅರ್ಥ ಆಗಲ್ಲ ನನಗೆ. ಯಾಕಂದರೆ ಕಾಲೇಜಲ್ಲಿ ಲೈಫಲ್ಲೂ ಇಂಗ್ಲೀಷ್ ಪಾಠ ಏನಾದ್ರು ಬರ್ತಾ ಇದ್ರೆ ನಾನು ನಿದ್ದೆ ಹೊಡಿತಾ ಇದ್ದೆ. ಅದರಲ್ಲಿ ಜ್ಞಾನ ಒಂದು ಅಕ್ಷರನೂ ಕೇಳಿಸ್ಕೊಳ್ಳೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ. ಅಷ್ಟು ಕನ್ನಡ ಅಭಿಮಾನಿ, ಪಕ್ಕಾ ಕನ್ನಡ. ನಾನು ಎಲ್ಲೇ ಹೋದರೂ, ಇವಾಗ ಹಿಂದಿಯವರು ಯಾರೇ ಬಂದರೂ ಈಗ ಸ್ವಲ್ಪ ಹಿಂದಿ ಮಾತಾಡಿ ಹಿಂದಿ ಒಂಚೂರು ಕಲ್ತಿದ್ದೀನಿ. ಅದು ಬಿಟ್ಟು ಇಂಗ್ಲೀಷ್ ಅಂತೂ ಎಲ್ಲಾರ ಮಾಡಿರೋದು. ಈ ಒಂದು USA ಇಂದ ಇಂಟರ್ವ್ಯೂಗೆ ಬರ್ತಾರೆ, ಅದು ವಿನ್ಸನ್ ಮ್ಯಾನರ್ ಬ್ರಿಡ್ಜ್ ಹತ್ರ ಒಂದು ಡಾಗ್ದು, ಇಂಗ್ಲೀಷಲ್ಲೇ ಬೇಕು ಅಂತಾರೆ. ನಾನು ಇಲ್ಲ ಸರ್, ನಂಗೆ ಇಂಗ್ಲೀಷ್ ಬರೋದೇ ಇಲ್ಲ, ಕನ್ನಡ ಬೇಕಾದ್ರೆ ಹಿಂದಿ ಮಾತಾಡ್ತೀನಿ ಅಂತೀನಿ. ಅವರಿಲ್ಲ, ನಾವು ಅಲ್ಲಿ ಇದು ಮಾಡೋದಕ್ಕೆ ನೀವು ಇಂಗ್ಲೀಷಲ್ಲೇ ಇದು ಮಾಡಬೇಕು ಅಂತಾರೆ. ನಾನು ಅವಾಗ ಫೋರ್ಸ್ ಮಾಡ್ತಾರೆ ಅಂದ್ಬಿಟ್ಟು ಏನು ಮಾಡ್ತೀನಿ, ನೀವು ಸ್ಲೇಟಲ್ಲಿ ಇಂಗ್ಲೀಷ್ನೇ ಕನ್ನಡದಲ್ಲಿ ಬರೆದು ಇಟ್ಕೊಳ್ಳಿ ಕ್ಯಾಮ್ರಾ ಹಿಂದೆ, ಅದನ್ನ ನೋಡ್ಕೊಂಡು ಓದ್ತೀನಿ ಅಂತ ಕನ್ನಡದಲ್ಲಿ ಇಂಗ್ಲೀಷ್ನ ಬರ್ಸಿ ಓದಿದ್ದೀನಿ. ಅದು ಇಂಗ್ಲೀಷ್ ಥರ ಅವ್ರಿಗೆ ಅನಿಸಿದೆ. ಹೌದಾ? ಓಕೆ ಓಕೆ. ಅಂದ್ರೆ ನಿಮಗೆ ಈಗ ನಾವೇನಾದ್ರೂ ಇಂಗ್ಲಿಷ್ ನಲ್ಲಿ ಕೇಳಿದ್ರು ಆನ್ಸರ್ ಮಾಡಕ್ ಸಡನ್ ಆಗಿ ಬರಲ್ಲ. ಸಡನ್ ಅಲ್ಲ, ಬರೋದೇ ಇಲ್ಲ. ಸಡನ್ ಅಲ್ಲ, ಬರೋದೇ ಇಲ್ಲ. ನಾನು ಎಲ್ಲಿ ಇಂಗ್ಲಿಷ್ ಮಾತಾಡ್ತೀನಿ? ನಂಗೆ ಇಂಗ್ಲಿಷ್ ಬರಲ್ಲ. ಈಗ ನಾನು ಕನ್ನಡಲ್ಲೇ ಮಾತಾಡ್ತೀನಿ. ಅವ್ರು ಬೇಕಾದ್ರೆ ಕನ್ನಡ ಕನ್ವರ್ಟ್ ಆಗ್ಬೇಕು. ನಾನು ಇಂಗ್ಲಿಷ್ ಮಾತಾಡ್ಬಿಟ್ರೆ ಏನು, ಇಂಗ್ಲಿಷ್ ಮಾತಾಡ್ರೆ ಏನು ದೊಡ್ಡ ಲೆವೆಲ್? ಇದನ್ನ ಒಪ್ಕೋಬೇಕು. ಫ್ಯಾಷನ್ ಶೋಸ್, ಪೇಸ್ಟ್ರಿ ಪಾರ್ಟೀಸ್ ಆಗ್ಬೋದು, ದೊಡ್ಡ ದೊಡ್ಡ ಬಿಗ್ ಶೋಸ್ ಆಗ್ಬೋದು, ಅಲ್ಲಿ ಇವ್ರು ಕನ್ನಡ ಪ್ರೇಮನ ಮೆಚ್ಕೋಬೇಕು. ಯಾಕಂದ್ರೆ ಮುಲಾಜೆ ಇಲ್ಲ ಅಷ್ಟೇ. ನೀವೇ ಕನ್ನಡಕ್ಕೆ ಬರ್ಬೇಕು. ನನಗೆ ನಾನು ಇಂಗ್ಲಿಷ್ ಮಾತಾಡ್ತಿದ್ರು, ನೀವೇ ಕನ್ನಡದಲ್ಲಿ ಮಾತಾಡ್ಬೇಕು. ಈಗ ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಅವ್ರು ಹಂಗೆ ಇಂಗ್ಲಿಷ್ ಮಾತಾಡ್ಕೊಂಡೇ ಇದ್ದು ಬಿಡ್ತಾರೆ. ಕರ್ನಾಟಕ ಹೋಗಿ ಬರೀ ಇಂಗ್ಲಿಷ್ ಆಗ್ಬಿಡುತ್ತೆ, ಆಮೇಲೆ ಫಾರಿನ್ ಆಗ್ಬಿಡುತ್ತೆ. ಆ ಕಾರಣದಿಂದ ನಾನು ಯಾರೇ ಬಂದ್ರು, ನೀವೇ ಇವಾಗ ಇಂಗ್ಲಿಷಲ್ಲಿ ಇಂಟರ್ವ್ಯೂ ಮಾಡ್ತೀನಿ, ನಾನು ಕನ್ನಡದಲ್ಲೇ ಆನ್ಸರ್ ಮಾಡೋದು. ಅದು ನಿಮ್ಮ ಕನ್ನಡ ಪ್ರೇಮ ತೋರಿಸುತ್ತೆ. ಕನ್ನಡ ಪ್ರೇಮ. ಆಮೇಲೆ ನಂಗೆ ಚಿಕ್ಕೋನಿಂದನೂ ನಮ್ಮ ಅಪ್ಪನೂ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು, ನಮ್ಮ ತಂದೆ ಡಾಕ್ಟರ್ ಆಗಿದ್ದು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿ, ಅವರು ಕನ್ನಡ ಮೀಡಿಯಂ ಓದೇ ಪಾಸ್ ಆಗಿದ್ದು. ಆ ಕಾರಣದಿಂದ ನನ್ನ ಕನ್ನಡ ಮೀಡಿಯಮ್ಮೇ ಓದಿಸ್ಬೇಕು ಅಂದ್ಬಿಟ್ಟು ಚಿಕ್ಕೋನಿಂದ ಕನ್ನಡ ಮೀಡಿಯಮ್ಮು. ನನಗೆ ಇಂಗ್ಲೀಷ್ ಅಂದರೆ ಎಷ್ಟು ಅಸಡ್ಡೆ ಅಂದರೆ, ಅದೇನಾರು ಇಂಗ್ಲೀಷಲ್ಲಿ ಹೇಳಿದ್ರೆ ತಲೆಗೆ ಹೋಗಲ್ಲ, ಎಲ್ಲೋ ಜ್ಞಾನ ಇರುತ್ತೆ. ಅಂದರೆ ಅದನ್ನ ಕೇಳಿಸ್ಕೊಳ್ಳೋದಿಲ್ಲ, ಅಯ್ಯೋ ಬರಲ್ವಲ್ಲ ಬಿಡು, ಏನು ಕೇಳಿಸ್ಕೊಳ್ಳೋಣ ಅಂತ. ಆ ಥರ ನಂದು ಇಂಗ್ಲಿಷ್ ಬಗ್ಗೆ ಹೆಲ್ಪ್ ತಗೊಂಡಿದ್ದೀರಾ ಅಥವಾ ಹರ್ಷ? ಇಲ್ಲ, ನಂದು ಏನಾರು ಓದ್ಬೇಕು, ಏನಾರ ಇಮೇಲ್ ಚೆಕ್ ಮಾಡ್ಬೇಕು ಅಂದ್ರೆ ಇವನೇ, ಯಾಕಂದ್ರೆ ಅವ್ನು ಇಂಗ್ಲಿಷ್ ಪಂಟ ಅವನು. ಅಲ್ಲ ಹರ್ಷ, ಏನಾದ್ರೂ ಹೆಲ್ಪ್ ಮಾಡಿದ್ದುಂಟಾ? ಅಪ್ಪ ಸ್ವಲ್ಪ ಇಂಗ್ಲಿಷು ಅಗತ್ಯ ಇರತ್ತೆ, ಹಂಗೆ ಹೇಳ್ಕೊಟ್ಟಿಲ್ಲ. ಅಂದ್ರೆ ನನಗೆ ಓದಕ್ ಬರಲ್ಲ. ಈಗ ಏನೋ ಒಂದು ಇಮೇಲ್ ಬಂದಿರುತ್ತೆ, ಏನಾರ ಚೆಕ್ ಮಾಡು, ಓದು ಅನ್ನೋದಕ್ಕೆಲ್ಲ ಅವನ ಹತ್ರನೇ ಹೋಗಿ ನಾನು ಇಟ್ಕೋಬೇಕು, ಓದಪ್ಪ ಹೇಳಪ್ಪ ಅಂತ. ಸೊ ಹೆಲ್ಪ್ ಮಾಡ್ತೀರಾ ಅಪ್ಪಂಗೆ? ಸ್ವಲ್ಪ ಏನಾದ್ರು ನೀವು, ಅಪ್ಪ ನಿಮಗ್ ಗೈಡ್ ಮಾಡ್ತಾರೆ, ಬಟ್ ನೀವು ಆತರ ವಿಷಯದಲ್ಲಿ ಯಾವ್ದಾದ್ರು ಗೈಡ್ ಮಾಡಿದ್ದುಂಟಾ? ಲ್ಯಾಂಗ್ವೇಜ್ ಹೇಳಿಲ್ಲ. ನನ್ಗೇನು ಅವಮಾನ ಅನ್ಸಲ್ಲ ಮೇಡಮ್, ನನಗೆ ಅವಮಾನನೇ ಅನ್ಸಲ್ಲ. ಈಗ ಬೇರೆಯವ್ರು ಬಂದು ಈಗ ಇಂಗ್ಲಿಷ್ ಬಂದಿಲ್ಲ ಅಂದ್ರೆ ಇವ್ನು ಏನಪ್ಪ ಬರೀ ಕನ್ನಡ ಮಾತಾಡ್ತಾನೆ ಅನ್ನೋ ತರ ಕೀಳಾಗಿ ನೋಡ್ತಾರೆ. ಆದ್ರೆ ನನಗೆ ಅವಮಾನನೇ ಅನ್ಸಿಲ್ಲ. ಎಲ್ಲ ಓಪನ್ ಆಗಿ ನಿಮ್ಗೆ ಸ್ಟೇಜ್ ಮೇಲೆ ಹೇಳ್ಬೇಕಾ, ಸ್ಟೇಜ್ ಮೇಲೆ ಹೇಳ್ತೀನಿ. ನನಗೆ ಇಂಗ್ಲಿಷೇ ಬರಲ್ಲ, ನಾನು ಕನ್ನಡ ಮೀಡಿಯಂ, ಪ್ರೌಡ್ ಅಷ್ಟು. ನಂಗೆ ಕನ್ನಡ ಒಂದ್ಬಿಟ್ಟು ಯಾವ ಭಾಷೆನೂ ಬರಲ್ಲ. ಹಿಂದಿ ಬಂದು ಸ್ವಲ್ಪ ಅವ್ರ ಹತ್ರ ಮಾತಾಡಿ ಬಟ್ಲರ್ ಬರಲ್ಲ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.